ಈಗ ನಿನ್ನೆ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿದ್ರಿ, ಅವರು ನಿಮ್ಮನ್ನ ಭೇಟಿ ಮಾಡಿದ್ರು, ಒಂದಷ್ಟು ಮುಕ್ತವಾದಂತ ಮಾತುಕತೆ ನಡೆದಿದೆ ಅನ್ನೋದು. ನಾನು ಸತೀಶ್ ಬಹಳ ಆತ್ಮೀಯ ಸ್ನೇಹಿತರು. ನಾನು ಪ್ರೆಸಿಡೆಂಟು, ಅದನ್ನು ವರ್ಕಿಂಗ್ ಪ್ರೆಸಿಡೆಂಟ್. ಇಬ್ಬರಿಗೂ ಬಾಂಧವ್ಯ ಚೆನ್ನಾಗಿದೆ. ಇಬ್ಬರು ಜೊತೆ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಈಗೂ ಒಟ್ಟಿಗೆ ಅವರು ಚೆನ್ನಾಗಿ ಪಕ್ಷಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ ಉಳಿತಾ ಇದ್ದಾರೆ. ಸೊ ಮುಂದುವರ್ಸ್ಕೊಂಡು ಆ ಕೆಲಸ ನಿಮ್ಮ ಶ್ರಮಕ್ಕೆ ಪ್ರತಿಫಲ ಕೊಡ್ಲೇಬೇಕು ಅಂತ ಶಾಸಕರೆಲ್ಲ ಹೋಗಿ ನಿನ್ನೆ ಅಜಯ್ ಬಕನ್ ಅವರನ್ನು ಭೇಟಿ ಮಾಡಿದ್ದಾರೆ, ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ಲಿಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ನನಗದೆಲ್ಲ ಗೊತ್ತಿಲ್ಲ. 40 ವರ್ಷ ಪಕ್ಷಕ್ಕಾಗಿ ದುಡ್ದಿದ್ದೀರ, ಹೈಕಮಾಂಡ್ ಆದ್ರೂ ಒಂದು ಸ್ಪಷ್ಟ ನಿಲುವು ತಗೊಳ್ಳಿಕ್ಕೆ ಇದು ಮಾಡ್ತಾ ಇದ್ದೀವಿ. 40 ವರ್ಷ ಕಾಂಗ್ರೆಸ್ಗಾಗೆ ದುಡ್ದಿದ್ದೀರಾ, ಸಾಕಷ್ಟು ಶ್ರಮ ಎಲ್ಲ ಹಾಕಿದ್ದೀರಾ ಸರ್, ಆದ್ರೂ ಹೈಕಮಾಂಡ್ ಒಂದು ಒಳ್ಳೆ ಡಿಸಿಷನ್ ತಗೊಳ್ಳಿಕ್ಕೆ ಶಿವಕುಮಾರ್ ಅವ್ರ ಪರವಾಗಿ ಇನ್ನೂ ಹಿಂದೇಟ್ ಆಗ್ತಾ ಇದೆ. So you have told Congress will come back in 2028. Will it be under your leadership, sir? ಈಗ ನಿನ್ನೆ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿದ್ರಿ, ಅವರು ನಿಮ್ಮನ್ನ ಭೇಟಿ ಮಾಡಿದ್ರು, ಒಂದಷ್ಟು ಮುಕ್ತವಾದಂತ ಮಾತುಕತೆ ನಡೆದಿದೆ ಅನ್ನೋದು. ನಾನು ಸತೀಶ್ ಬಹಳ ಆತ್ಮೀಯ ಸ್ನೇಹಿತರು. ನಾನು ಪ್ರೆಸಿಡೆಂಟು, ಅದನ್ನು ವರ್ಕಿಂಗ್ ಪ್ರೆಸಿಡೆಂಟ್. ಇಬ್ಬರಿಗೂ ಬಾಂಧವ್ಯ ಚೆನ್ನಾಗಿದೆ. ಇಬ್ಬರು ಜೊತೆ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಈಗೂ ಒಟ್ಟಿಗೆ ಅವರು ಚೆನ್ನಾಗಿ ಪಕ್ಷಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ ಉಳಿತಾ ಇದ್ದಾರೆ. ಸೊ ಮುಂದುವರ್ಸ್ಕೊಂಡು ಆ ಕೆಲಸ ನಿಮ್ಮ ಶ್ರಮಕ್ಕೆ ಪ್ರತಿಫಲ ಕೊಡ್ಲೇಬೇಕು ಅಂತ ಶಾಸಕರೆಲ್ಲ ಹೋಗಿ ನಿನ್ನೆ ಅಜಯ್ ಬಕನ್ ಅವರನ್ನು ಭೇಟಿ ಮಾಡಿದ್ದಾರೆ, ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ಲಿಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ನನಗದೆಲ್ಲ ಗೊತ್ತಿಲ್ಲ. 40 ವರ್ಷ ಪಕ್ಷಕ್ಕಾಗಿ ದುಡ್ದಿದ್ದೀರ, ಹೈಕಮಾಂಡ್ ಆದ್ರೂ ಒಂದು ಸ್ಪಷ್ಟ ನಿಲುವು ತಗೊಳ್ಳಿಕ್ಕೆ ಇದು ಮಾಡ್ತಾ ಇದ್ದೀವಿ. 40 ವರ್ಷ ಕಾಂಗ್ರೆಸ್ಗಾಗೆ ದುಡ್ದಿದ್ದೀರಾ, ಸಾಕಷ್ಟು ಶ್ರಮ ಎಲ್ಲ ಹಾಕಿದ್ದೀರಾ ಸರ್, ಆದ್ರೂ ಹೈಕಮಾಂಡ್ ಒಂದು ಒಳ್ಳೆ ಡಿಸಿಷನ್ ತಗೊಳ್ಳಿಕ್ಕೆ ಶಿವಕುಮಾರ್ ಅವ್ರ ಪರವಾಗಿ ಇನ್ನೂ ಹಿಂದೇಟ್ ಆಗ್ತಾ ಇದೆ. So you have told Congress will come back in 2028. Will it be under your leadership, sir? ಈಗ ನಿನ್ನೆ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿದ್ರಿ, ಅವರು ನಿಮ್ಮನ್ನ ಭೇಟಿ ಮಾಡಿದ್ರು, ಒಂದಷ್ಟು ಮುಕ್ತವಾದಂತ ಮಾತುಕತೆ ನಡೆದಿದೆ ಅನ್ನೋದು. ನಾನು ಸತೀಶ್ ಬಹಳ ಆತ್ಮೀಯ ಸ್ನೇಹಿತರು. ನಾನು ಪ್ರೆಸಿಡೆಂಟು, ಅದನ್ನು ವರ್ಕಿಂಗ್ ಪ್ರೆಸಿಡೆಂಟ್. ಇಬ್ಬರಿಗೂ ಬಾಂಧವ್ಯ ಚೆನ್ನಾಗಿದೆ. ಇಬ್ಬರು ಜೊತೆ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಈಗೂ ಒಟ್ಟಿಗೆ ಅವರು ಚೆನ್ನಾಗಿ ಪಕ್ಷಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ ಉಳಿತಾ ಇದ್ದಾರೆ. ಸೊ ಮುಂದುವರ್ಸ್ಕೊಂಡು ಆ ಕೆಲಸ ನಿಮ್ಮ ಶ್ರಮಕ್ಕೆ ಪ್ರತಿಫಲ ಕೊಡ್ಲೇಬೇಕು ಅಂತ ಶಾಸಕರೆಲ್ಲ ಹೋಗಿ ನಿನ್ನೆ ಅಜಯ್ ಬಕನ್ ಅವರನ್ನು ಭೇಟಿ ಮಾಡಿದ್ದಾರೆ, ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ಲಿಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ನನಗದೆಲ್ಲ ಗೊತ್ತಿಲ್ಲ. 40 ವರ್ಷ ಪಕ್ಷಕ್ಕಾಗಿ ದುಡ್ದಿದ್ದೀರ, ಹೈಕಮಾಂಡ್ ಆದ್ರೂ ಒಂದು ಸ್ಪಷ್ಟ ನಿಲುವು ತಗೊಳ್ಳಿಕ್ಕೆ ಇದು ಮಾಡ್ತಾ ಇದ್ದೀವಿ. 40 ವರ್ಷ ಕಾಂಗ್ರೆಸ್ಗಾಗೆ ದುಡ್ದಿದ್ದೀರಾ, ಸಾಕಷ್ಟು ಶ್ರಮ ಎಲ್ಲ ಹಾಕಿದ್ದೀರಾ ಸರ್, ಆದ್ರೂ ಹೈಕಮಾಂಡ್ ಒಂದು ಒಳ್ಳೆ ಡಿಸಿಷನ್ ತಗೊಳ್ಳಿಕ್ಕೆ ಶಿವಕುಮಾರ್ ಅವ್ರ ಪರವಾಗಿ ಇನ್ನೂ ಹಿಂದೇಟ್ ಆಗ್ತಾ ಇದೆ. So you have told Congress will come back in 2028. Will it be under your leadership, sir?